ಮತ್ತು ಬೇರೆ ಇನ್ನೊಬ್ಬರು ಚಾಲಕರಿಗಾಗಲಿ ಮಾಲೀಕರಾಗಲಿ ಯಾರಿಗೂ ಈ ಥರ ಆಗಬಾರ್ದು. ಎಲ್ಲ ಚಾಲಕರಾಗಲಿ ಮಾಲೀಕರು ಎಲ್ಲ ಬಂದು ಸಹಕರಿಸಿ ನಾಳೆ ಬೆಳಗ್ಗೆ 10 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಇಲ್ಲಿ ಎಲ್ಲ ಮಾಲೀಕರು ಹಾಗೂ ಚಾಲಕರು ಎಲ್ಲ ಬಂದು ನಮ್ಮ ಜೊತೆ ಸಹಕಾರ ನೀಡಿ. ನಾವು ಮೂಡಿಗೆರೆ ಆಂಬುಲೆನ್ಸ್ ಚಾಲಕರು ಇವತ್ತು AKRS ನಮ್ಮ ಗ್ರೂಪ್ನ ಸದಸ್ಯರಾದಂಥ ನೆಲಮಂಗಲದಲ್ಲಿ ಏನು ಘಟನೆ ನಡೆದಿದೆ. ನಮ್ಮ ಆಂಬುಲೆನ್ಸ್ ಚಾಲಕರಿಗೆ ಹಲ್ಲೆ ಮಾಡಿದ್ದಾರೆ. ಅದೇ ರೀತಿ ಏನು ಕಾನೂನು ಕ್ರಮವನ್ನು ಕಠಿಣವಾಗಿ ತಗೊಳ್ಳೇಬೇಕು. ಯಾಕೆಂದರೆ ಇದೇ ರೀತಿ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಹಲ್ಲೆ ಆಗ್ತಾಯಿದೆ. ನಾವು ಎಷ್ಟಂತ ಸಹಿಸ್ಕೊಂಡು ನಮ್ಮ ಜೀವ ಬಿಟ್ಟು ಒಂದು ಪ್ರಾಣ ಉಳಿಸೋಕೆ ಹೋಗ್ತಿರ್ತೀವಿ. ಪಬ್ಲಿಕ್ ಇದೇ ಥರ ತೊಂದರೆ ಕೊಡ್ತಾ ಇದ್ರೆ ಏನು ಮಾಡೋದು? ಇದು ಒಂದು ಸಲ 2 ಸಲ ಆಗ್ತಿರಲ್ಲ, ಪದೇ ಪದೇನೇ ಆಗ್ತಾ ಇದೆ. ಅದು ಇವತ್ತಿಗೆ ಇದು ಮುಕ್ತಾಯ ಆಗಬೇಕು. ಅದೇನಿದೆ ಆ ಚಾಲಕ ಹಲ್ಲೆ ಮಾಡಿದವ್ರ ಮೇಲೆ ಅದು ಕಠಿಣ ಕ್ರಮ ತಗೊಬೇಕು. ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ, ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ, ಅದು ಖುದ್ದಾಗಿ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೊಂಡು ಅವ್ನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಪದೇ ಪದೇ ರಿಪೀಟ್ ಆಗಬಾರ್ದು. ಇಲ್ಲಾಂದರೆ ನಾವು ಏನು ಇದು ಆಂಬುಲೆನ್ಸ್ ಸರಿಯಾದ ಅದಕ್ಕೆ ಕ್ರಮ ತೊಗೊಂಡಿಲ್ಲ ಅಂದರೆ ಎಲ್ಲ ಆಂಬುಲೆನ್ಸ್ ನಿಲ್ಲಿಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ. ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ. AKRS ಗ್ರೂಪಿಂದ ಎಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ. ಮುಲಾಜೆ ಇಲ್ಲ ಇದಕ್ಕೆ. ನಮಸ್ಕಾರ.